ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ಲರಿಗೂ ಗೊತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಇವರನ್ನು ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇರುವಂಥದ್ದು. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವರು ಬಿಗ್ ಟಿ ವಿ ಡೇ ಸೇಲ್ ಅಂತ ಮಾಡ್ತಾ ಇರುವಂಥದ್ದು. ಆಯಿತಾ, ಈ ಒಂದು ಸೇಲ್ನ ಟೈಮಲ್ಲಿ ಟಿ ವಿಗಳ ಮೇಲೆ ಒಂದು ಒಳ್ಳೊಳ್ಳೆ ಆಫರ್ ಸಿಗ್ತಾ ಇದೆ ಮತ್ತು ಕೆಲವೊಂದು ಟಿ ವಿಗಳು ನೀವು ಪರ್ಚೇಸ್ ಮಾಡಿದ್ರೆ ಫ್ರೀಯಾಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಟ್ಯಾಬ್ A7 ಇದಕ್ಕೆ ಸುಮಾರು 22,000 ರೂಪಾಯಿ ಆಗುತ್ತೆ. ಒಂದು ಟ್ಯಾಬ್ಲೆಟನ್ನು ಫ್ರೀಯಾಗಿ ಕೊಡ್ತಾ ಇರುವಂಥದ್ದು. ಆಯಿತಾ, ಯೋಚನೆ ಮಾಡ್ಕೊಳ್ಳಿ, 22,000 ರೂಪಾಯಿ ಟ್ಯಾಬ್ಲೆಟ್ನೇ ಫ್ರೀಯಾಗಿ ಕೊಡ್ತವ್ರೆ ಅಂತ ಅಂದರೆ ಒಂದು ಟಿ ವಿ ಬೆಲೆ ಎಷ್ಟಿರ್ಬೋದು ಅಂತ. ಹೌದು, ಕಡಿಮೆ ದುಡ್ಡಿನ ಟಿ ವಿಗೆಲ್ಲ ಈ ರೀತಿ ಫ್ರೀಯಾಗಿ ಕೊಡ್ತಿಲ್ಲ. 90,000, 1,00,000, ನೀವು ನಂಬಲ್ಲ, 12 ಲಕ್ಷ ತನಕ ಕೂಡ ಸ್ಯಾಮ್ಸಂಗಲ್ಲಿ ಟಿ ವಿಗಳಿದ್ದಾವೆ. ಸ್ಯಾಮ್ಸಂಗಿಂದು ಸ್ಯಾಮ್ಸಂಗ್ ನಿಯೋ QLED 8K ಟಿ ವಿ, ಇದು 65 ಇಂಚಿಂದು, ಇದಕ್ಕೆ ಸುಮಾರು 10 ಲಕ್ಷ 12 ಲಕ್ಷ ಆಗುತ್ತೆ. ಕ್ರೇಜಿ ಬೀಚಿ ಇನ್ನೇನು. ಮತ್ತೆ ಅಷ್ಟೊಂದೆಲ್ಲ ದುಡ್ಡು ಕೊಟ್ಟು ತಗೋತಾ ಇದೀವಿ ಅಂದರೆ ಟ್ಯಾಬ್ 20,000 ರೂಪಾಯಿ ಟ್ಯಾಬ್ ಜುಜುಬಿ. ಸೊ ನಿಮಗೆ 1.5 ಲಕ್ಷ 1.5 ಲಕ್ಷ 2 ಲಕ್ಷ ಟಿ ವಿಗಳ ಮೇಲೂ ಕೂಡ ಈ ಟ್ಯಾಬನ್ನು ಫ್ರೀಯಾಗಿ ಕೊಡ್ತಾ ಇರುವಂಥದ್ದು. ನೋಡಿ, ಏನಾದರೂ ಹೆವಿ ಪ್ರೀಮಿಯಂ ಟಿ ವಿಯನ್ನು ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರಿ ಅಂತ ಅಂದರೆ ಯೂಸ್ ಆಗ್ಬೋದಿರೋ. ಇನ್ನು ನಂತರ ಮುಂದಿನ ಟೆಕ್ ನ್ಯೂಸ್, ಅವರು BMW ಇವರು ಒಂದು ಕಾರನ್ನು ಅನ್ವೀಲ್ ಮಾಡಿರುವಂಥದ್ದು CS 2022ನಲ್ಲಿ. ಇದರ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಒಂದು ಕಾರು ಕಲರ್ ಚೇಂಜಿಂಗ್ ಕಾರು. ಮೊನ್ನೆ ಕಲರ್ ಚೇಂಜಿಂಗ್ ಫೋನ್ ಬಂತು, ಅದನ್ನು ಅನ್ಬಾಕ್ಸ್ ಮಾಡ್ತೀನಿ ಸದ್ಯದಲ್ಲ. ಇದು ಕಲರ್ ಚೇಂಜಿಂಗ್ ಕಾರ್. ಆಯಿತಾ, ಅದು ಗಮನಿಸ್ತಾ ಇದ್ದಾರೆ, ತೋರಿಸ್ತಾ ಇದ್ದೀನಿ. ಬಿಳಿ ಬಣ್ಣದಿಂದ ಯಾವ ರೀತಿ ಕಪ್ಪು ಬಣ್ಣಕ್ಕೆ ಒಂದು ಕಾರು ಕಲರ್ನ ಚೇಂಜ್ ಮಾಡುತ್ತೆ ಅಂತ. BMW iX ಅಂತ ಒಂದು ಮಾಡೆಲ್ನ ಹೆಸರು. ಇದೊಂದು ಎಲೆಕ್ಟ್ರಿಕ್ SUV ಅಂತ, ಇದು ಎಲೆಕ್ಟ್ರಿಕ್ ಕಾರು. ಸೊ ಸೂಪರ್ ಆಗಿದೆ. ಫ್ಯೂಚರ್ನಲ್ಲಿ ನಮ್ಮ ಕಡಿಮೆ ದುಡ್ಡಿನ ಕಾರ್ಲು ಕೂಡ ಐತಿ, ಫೀಚರ್ ಬಂದರೆ ಸಖತ್ತಾಗಿರುತ್ತೆ. ಇನ್ನು ನಂತರ ಮುಂದಿನ ಟೆಕ್ ನ್ಯೂಸ್, ವಿಶ್ವದಾದ್ಯಂತ ಏನು ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಕ್ರಿಪ್ಟೋ ಕರೆನ್ಸಿ ಬಿಟ್ಕಾಯಿನ್ ಬೆಲೆ ಎಲ್ಲ ತುಂಬ ಕಡಿಮೆ ಆಗ್ತಾ ಇರುವಂಥದ್ದು. ಫುಲ್ಲು ಕಿತ್ಕೊಂಡು ಕೆಳಗೆ ಬಿದ್ದಿದೆ. ರೀಸನ್ ಏನಪ್ಪ ಅಂತಂದರೆ, ಒಂದು ದೇಶ ಕಜಾಕಿಸ್ತಾನ್ ಅಂತ. ಸೊ ಅಲ್ಲಿ ಇಂಟರ್ನೆಟ್ ಡೌನ್ ಆಗಿಬಿಟ್ಟಿದೆ 1-2 ದಿನ. ಸೊ ಇಂಟರ್ನೆಟ್ ಡೌನ್ ಆಗಿರೋ ಕಾರಣಕ್ಕೆ ಮೈನಿಂಗ್ ಆಗ್ತಿಲ್ಲ. ಅಂದರೆ ಈ ಒಂದು ಕ್ರಿಪ್ಟೋ ಕರೆನ್ಸಿ ರನ್ ಆಗಬೇಕು ಅಂದರೆ ಮೈನಿಂಗ್ ಆಗಬೇಕು. ಸೊ ಅಲ್ಲಿ ಇಂಟರ್ನೆಟ್ ಇದೆ ಅಂದರೆ ಮೈನಿಂಗ್ ಮಾಡೋದಕ್ಕಾಗಲ್ಲ. ಸೊ ಆ ರೀಸನಿಗೆ ಕ್ರಿಪ್ಟೋ ಕರೆನ್ಸಿ ಬೆಲೆನೇ ಕಡಿಮೆ ಆಗಿದೆ. ಕಜಾಕಿಸ್ತಾನ ವಿಶ್ವದಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್, ಸೆಕೆಂಡ್ ಲಾರ್ಜೆಸ್ಟ್ ಅಂದರೆ 2ನೇ ಅತಿ ದೊಡ್ಡ ಮೈನಿಂಗನ್ನು ಮಾಡುವಂಥ ದೇಶ. ಸೊ ಆ ದೇಶದಲ್ಲಿ ಇಂಟರ್ನೆಟ್ ಶಾರ್ಟೇಜ್ ಆದ್ರೇ ಕ್ರಿಪ್ಟೋ ಕರೆನ್ಸಿ ಬೆಲೆ ಕಡಿಮೆ ಆಗುತ್ತೆ ಅಂದರೆ ಯೋಚನೆ ಮಾಡ್ಕೊಳ್ಳಿ ಎಷ್ಟು ಫ್ಲಕ್ಚುಯೇಟಿಂಗು ಈ ಒಂದು ಕ್ರಿಪ್ಟೋ ಕರೆನ್ಸಿ ಅಂತ. ಸೊ ಸ್ಟಿಲ್ ಕೇರ್ಫುಲ್ ಆಗಿರಪ್ಪ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ದಿನ ಕಳೆದಂಗೆ ಅಮೆರಿಕನ್ ಡಾಲರ್ನ ಬೆಲೆ ನಮ್ಮ ಇಂಡಿಯನ್ ರುಪೀಸಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಆಗ್ತಾನೆ ಇರುವಂಥದ್ದು. ಈ ಒಂದು ಟೈಮಲ್ಲಿ ಅಮೆರಿಕನ್ ಸ್ಟಾಕ್ಸ್ಗಳಿಗೆ ಇನ್ವೆಸ್ಟ್ ಮಾಡುವಂಥದ್ದು ಒಂದು ಒಳ್ಳೆ ಐಡಿಯಾ. ಏನಕ್ಕೆ ಅಂತ ಅಂದರೆ, ನಾವು ಅಮೆರಿಕನ್ ಸ್ಟಾಕ್ಸ್ಗಳಿಗೆ ಇನ್ವೆಸ್ಟ್ ಮಾಡಬೇಕಾದ್ರೆ ಡಾಲರ್ ರೂಪದಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಆಯಿತಾ, ಸೊ ನಾವು ಇನ್ವೆಸ್ಟ್ ಮಾಡಬೇಕಾದ್ರೆ ಡಾಲರ್ನ ಬೆಲೆ ಕಡಿಮೆ ಇತ್ತು ಅಂದರೆ ಆ ಒಂದು ಸ್ಟಾಕ್ಸ್ನ ಪರ್ಚೇಸ್ ಮಾಡ್ತೀವಿ. ನಾವು ಅದನ್ನು ಸೆಲ್ ಮಾಡಬೇಕಾದ್ರೆ ಇನ್ ಕೇಸ್ ಡಾಲರ್ನ ಬೆಲೆ ಜಾಸ್ತಿ ಆಗಿತ್ತು ಅಂತ ಅಂದರೆ ನಮ್ಗೆ ಆ ಒಂದು ಡಾಲರ್ನಿಂದ ರಿಟರ್ನ್ ಕೂಡ ಸಿಗುತ್ತೆ ಮತ್ತು ಒಂದು ಸ್ಟಾಕಿನ ರಿಟರ್ನ್ ಕೂಡ ಸಿಗುತ್ತೆ. ಆಯಿತಾ, ಸೊ ಅದರಿಂದ ಈ ಟೈಮಲ್ಲಿ ಒಂದು ಅಡ್ವಾಂಟೇಜ್ ಆಗುತ್ತೆ. ಸೊ ನಾವು ಅಮೆರಿಕನ್ ಸ್ಟಾಕ್ಸ್ಗಳಿಗೆ ಹೆಂಗಪ್ಪ ಇನ್ವೆಸ್ಟ್ ಮಾಡೋದು ಅಂತಂದರೆ, ಕಳೆದ ಟೆಕ್ ನ್ಯೂಸಲ್ಲೂ ಕೂಡ ಹೇಳಿದ್ದೆ, INDmoney ಅಪ್ಲಿಕೇಶನ್ ಮುಖಾಂತರ ಯಾವುದೇ ಬ್ರೋಕರೇಜ್ ಇಲ್ಲದೆ, ಯಾವುದೇ ಕಮಿಷನ್ ಇಲ್ಲದೆ, ಯಾವುದೇ ಅಕೌಂಟ್ ಓಪನಿಂಗ್ ಫೀಸ್ ಇಲ್ಲದೆ ಫ್ರೀಯಾಗಿ ಇನ್ವೆಸ್ಟ್ ಮಾಡ್ಬೋದು. ಇನ್ನು ಈ ಒಂದು INDmoney ಅಪ್ಲಿಕೇಶನ್ ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಈ ಒಂದು ಅಪ್ಲಿಕೇಶನಲ್ಲಿ 4,500ಕ್ಕಿಂತ ಹೆಚ್ಚು ಅಮೆರಿಕನ್ ಸ್ಟಾಕ್ಸ್ಗಳಿಗೆ ನೀವು ಇನ್ವೆಸ್ಟ್ ಮಾಡ್ಬೋದು ಮತ್ತು ನೀವು ಇನ್ವೆಸ್ಟ್ ಮಾಡಿದಂಥ ಸ್ಟಾಕನ್ನು ಆರಾಮಾಗಿ ಒಂದು ಅಪ್ಲಿಕೇಶನಲ್ಲಿ ಟ್ರ್ಯಾಕ್ ಮಾಡ್ಬೋದು. ಆ ಒಂದು ಪರ್ಫಾರ್ಮೆನ್ಸನ್ನು ಅಲ್ಲೇ ನೋಡ್ಬೋದು ನೀವು. ಮತ್ತು ಈ ಒಂದು ಅಪ್ಲಿಕೇಶನಲ್ಲಿ ಒಂದು ಕಂಪ್ಲೀಟ್ ಸ್ಟಾಕನ್ನು ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಫ್ರ್ಯಾಕ್ಷನ್ ಆಫ್ ಅ ಸ್ಟಾಕು, ಅಂದರೆ ಒಂದು ಸ್ಟಾಕಿಗೆ 50,000 ರೂಪಾಯಿ ಇದೆ ಅಂತಂದರೆ ನೀವು 50,000 ಕೊಡೋ ಅವಶ್ಯಕತೆ ಇಲ್ಲ. ಅದರಲ್ಲಿ ಒಂದು ಕಾಲು ಭಾಗನೋ ಅರ್ಧ ಭಾಗನೋ ಅಥವಾ ನಿಮ್ಗೆ ಇಷ್ಟ ಬಂದಷ್ಟು 100, 200, 300 ನಿಮಗೆ ಇಷ್ಟ ಬಂದಷ್ಟು ಸಣ್ಣ ಫ್ರ್ಯಾಕ್ಷನ್ ನೀವು ಪರ್ಚೇಸ್ ಮಾಡ್ಬೋದು. ಮತ್ತು US ಸ್ಟಾಕ್ ಅಕೌಂಟನ್ನು ಓಪನ್ ಮಾಡುವಂಥ ತುಂಬ ಸಿಂಪಲ್ಲು. ಯಾವುದೇ ಪೇಪರ್ ವರ್ಕ್ ಇಲ್ಲದೆ ಕೆಲವು ನಿಮಿಷಗಳಲ್ಲಿ ಈ ಒಂದು US ಸ್ಟಾಕ್ ಅಕೌಂಟನ್ನು ಓಪನ್ ಮಾಡ್ಬೋದು. ನೀವಿನ್ನೂ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂತ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಆ ಒಂದು ಲಿಂಕ್ನ ಮುಖಾಂತರ ನೀವೇನಾದರೂ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡ್ರೆ ನನ್ನ ಕಡೆಯಿಂದ ಒಂದು ಸಣ್ಣ ಗೂಗಲ್ ಸ್ಟಾಕ್ನ ಗಿಫ್ಟ್ ನಿಮಗೆ ಸಿಗ್ತಾ ಇರುವಂಥದ್ದು. ನೀವು ಆ ಲಿಂಕ್ ಆದರೂ ಯೂಸ್ ಮಾಡಿ ಅಥವಾ ಇನ್ಸ್ಟಾಲ್ ಮಾಡಬೇಕಾದ್ರೆ TIK ಗೂಗಲ್ ಅಂತ ಈ ಒಂದು ಕೋಡ್ ಯೂಸ್ ಮಾಡಿಕೊಂಡ್ರೆ ನಿಮಗೆ ನನ್ನ ಕಡೆಯಿಂದ ಒಂದು ಸಣ್ಣ ಗೂಗಲ್ ಸ್ಟಾಕ್ ಫ್ರೀಯಾಗಿ ಸಿಗ್ತಾ ಇರುವಂಥದ್ದು. ಕಳೆದ ಬಾರಿ ಆ್ಯಕ್ಚುಲಿ ಟೆಸ್ಲಾ ಸ್ಟಾಕ್ ಕೊಟ್ಟಿದ್ವು, ಈ ಸಲ ಗೂಗಲ್ ಸ್ಟಾಕು. ಸೊ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಸ್ಟಾಲ್ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ. ಇನ್ನು ಇದರ ನಂತರ ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಚೈನಾದವರು ಒಂದು ಹೊಸ ಟ್ರೈನನ್ನು ಅನ್ವೀಲ್ ಮಾಡಿರುವಂಥದ್ದು. ಆಯಿತಾ, ಈ ಒಂದು ವಿಂಟರ್ ಒಲಿಂಪಿಕ್ ಏನು ಬರ್ತಾ ಇದೆ ಸದ್ಯದಲ್ಲೇ, ಸೊ ಅದರ ಸ್ಪೆಷಲ್ಲಿಗಾಗಿ ಅದಕ್ಕೋಸ್ಕರನೇ ಈ ಒಂದು ಟ್ರೈನ ಲಾಂಚ್ ಮಾಡಿರುವಂಥದ್ದು. ಚೈನಾದವ್ರು ಹೆಂಗೆ ಅಂತ ಅಂದರೆ, ಲಾಸ್ಟ್ ಟೈಮ್ ಬೀಜಿಂಗ್ ಒಲಿಂಪಿಕ್ ಆಗಿದ್ದಾಗ ಲಿಟ್ರಲಿ ಒಂದು ಸಿಟಿಯನ್ನು ಬಿಲ್ಡ್ ಮಾಡಿದ್ರು ಒಲಿಂಪಿಕ್ಗೋಸ್ಕರ. ಇದಕ್ಕೋಸ್ಕರ ಒಂದು ಟ್ರೈನ ಬಿಲ್ಡ್ ಮಾಡೋದು. ಇದು ಸ್ಪೀಡ್ ಬಂದ್ಬಿಟ್ಟು 350 km/h. 350 km/h ಸ್ಪೀಡ್ ಅಂತ ಯೋಚನೆ ಮಾಡ್ಕೊಳ್ಳಿ. ಲಿಟ್ರಲಿ ಅರ್ಧ ಗಂಟೆಗೆ ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೋದು. ಅರ್ಧ ಗಂಟೆಗೆ ಬೆಂಗಳೂರಿಂದ ಮೈಸೂರಿಗೆ
ಇನ್ನೂ ಬೇಗನೆ ಹೋಗ್ಬೋದು, ಅರ್ಧ ಗಂಟೆನೂ ಬೇಡ, ಒಂದು 20 ನಿಮಿಷದಲ್ಲಿ ಹೋಗ್ಬೋದು ನಾವು. ಹಾಸನಿಗೆ ಅರ್ಧ ಗಂಟೆಲಿ ಹೋಗ್ಬೋದು, 180 ಕಿಲೋಮೀಟ್ರ್ ಬೆಂಗಳೂರಿಂದ. ಸೊ ಯೋಚನೆ ಮಾಡ್ಕೊಳ್ಳಿ ಎಷ್ಟು ಫಾಸ್ಟಾಗಿ ಒಂದು ಟ್ರೈನ್ ಹೋಗುತ್ತೆ ಅಂತ. ಈ ರೀತಿ ಟ್ರೈನ್ ನಮ್ಮ ಭಾರತದಲ್ಲಿ ಬಂದುಬಿಟ್ರು ಅಂತೂ ಬೆಂಕಿ ಗುರು. ಅರ್ಧ ಗಂಟೆಲಿ ಇಲ್ಲಿಂದ ಮೈಸೂರು, ಇಲ್ಲಿಂದ ಹಾಸನಿಗೆ ಹೋಗ್ಬೋದು ಅಂದರೆ ಯೋಚನೆ ಮಾಡ್ಕೊಳ್ಳಿ ಎಷ್ಟು ಫಾಸ್ಟ್ ಅಂತ. ನಮಗೆ ಈ ಬೆಂಗಳೂರು, ನಾನಿರೋ ಪ್ಲೇಸಿಂದ ಬೆಂಗಳೂರು ಸಿಟಿ ಸೆಂಟ್ರಿಗೆ ಹೋಗಿ ಮೆಜೆಸ್ಟಿಕ್ ಹೋಗೋಕ್ಕೇ ಹತ್ತತ್ರ 1-1.5 ಗಂಟೆ ಆಗುತ್ತೆ. 1-1.5 ಗಂಟೆ. ಇನ್ನು ಮೈಸೂರಿಗೆ ಅರ್ಧ ಗಂಟೆಲಿ ಹೋಗ್ಬೋದು ಅಂದರೆ ಕ್ರೇಜಿ ವಿಷಯ. ಯಾವ ಬರುತ್ತೋ ನಮ್ಮ ದೇಶಕ್ಕೆ, ಬರುತ್ತೋ ಇಲ್ವೋ ಏನಾಗುತ್ತೋ ಗೊತ್ತಿಲ್ಲ. ಇನ್ನು ನಂತರ ಮುಂದಿನ ಟೆಕ್ನಿಕ್ಸ್ ಬಂದುಬಿಟ್ಟು, ವಿಶ್ವದಲ್ಲಿ ಇದೇ ಮೊದಲ ಬಾರಿಗೆ ಆಪಲ್ ಕಂಪನಿ $3 ಟ್ರಿಲಿಯನ್ ಮಾರ್ಕೆಟ್ ವ್ಯಾಲ್ಯೂನ ಪಡ್ಕೊಂಡಿರುವಂಥದ್ದು. ಈ ಕಂಪನಿಯ ಬೆಲೆ $3 ಟ್ರಿಲಿಯನ್. ಯಾರಾದರೂ ಈ ಒಂದು ಆಪಲ್ ಕಂಪ್ನಿಯನ್ನು ಪರ್ಚೇಸ್ ಮಾಡಬೇಕು ಅಂದರೆ $3 ಟ್ರಿಲಿಯನ್ ದುಡ್ಡು ಕೊಡಬೇಕು. ಇದೇ ಮೊದಲ ಬಾರಿಗೆ ವಿಶ್ವದಲ್ಲಿ ಇಷ್ಟು ಹೈಯೆಸ್ಟು ಮಾರ್ಕೆಟ್ ವ್ಯಾಲ್ಯೂ ಇದುವರೆಗೂ ಯಾವ ಕಂಪ್ನಿನೂ ಹೋಗಿರಲಿಲ್ಲ. ಸೊ ಇದೀಗ $3 ಟ್ರಿಲಿಯನ್. ಓ ಮೈ ಗಾಡ್, ಕ್ರೇಜಿ ವಿಷಯ. ಜೊತೆಗೆ ಆಪಲ್ ಅವರು ಒಂದು ಟೆಕ್ಕನ್ನು ಪೇಟೆಂಟ್ ಮಾಡ್ಕೊಂಡಿರುವಂಥದ್ದು. ಈ ಒಂದು ಫೋನ್ನ ಸ್ಕ್ರೀನ್ ಮೇಲೆ ಯಾವುದೋ ಒಂದು ಎಕ್ಸಸರೀಸ್, ಏನು ಅಂತ ಗೊತ್ತಿಲ್ಲ, ಪೇಟೆಂಟ್ ಮಾಡೋರೆ. ಆ ಒಂದು ಎಕ್ಸಸರೀಸು ಫೋನ್ನ ಡಿಸ್ಪ್ಲೇ ಮುಖಾಂತರ ಅದನ್ನು ಚಾರ್ಜ್ ಆಗುತ್ತಂತೆ. ಸೊ ಈ ಒಂದು ಟೆಕ್ನಾಲಜಿಯನ್ನು ಆಪಲ್ ಅವರು ಪೇಟೆಂಟ್ ಮಾಡ್ಕೊಂಡವ್ರೆ. ಫ್ಯೂಚರಲ್ಲಿ ಇದನ್ನು ತೊಗೊಂಬರ್ಬೋದು, ನಾವು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಿಗೆ ಡಿಸ್ಪ್ಲೇ ಮೇಲ್ಗಡೆ ವೈರ್ಲೆಸ್ ಚಾರ್ಜ್ ಆಗುತ್ತಂತೆ. ಸೊ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಒಟ್ಟಿಗೆ ಇದನ್ನು ಪೇಟೆಂಟ್ ಮಾಡೋರೆ ಸದ್ಯಕ್ಕೆ. ಇನ್ನು ಇದಂತರ ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು, ನೆನ್ನೆ ತಾನೇ ಈ ಒಂದು ಫೋನ್ನ ಅನ್ಬಾಕ್ಸ್ ಮಾಡಿದ್ದೆ, Xiaomi 11i HyperCharge. ಸೊ ಈ ಒಂದು ಫೋನ್ ಲಾಂಚ್ ಆಗಿದೆ. ನೀವಿನ್ನೂ ಆ ಒಂದು ವಿಡಿಯೋ ನೋಡಿಲ್ಲ ಅಂತ ನೋಡ್ಕೊಂಬನ್ನಿ. 120 ವ್ಯಾಟ್ನ ಚಾರ್ಜರು. ಸೊ ಕ್ರೇಜಿ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಫೋನ್ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ, ಇಂಪ್ರೆಸಿವ್ ಅಲ್ಲ, ಒಂದು ಲೆವೆಲಿಗೆ ಚೆನ್ನಾಗಿರುವಂಥದ್ದು. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು, ಬುಲ್ಲಿ ಬಾಯ್, ಹೆವಿ ಕಾಂಟ್ರವರ್ಷಿಯನ್ನು ಕ್ರಿಯೇಟ್ ಮಾಡ್ತಾ ಇರುವಂಥ, ಹೆವಿ ನ್ಯೂಸನ್ನು ಮಾಡ್ತಿರುವಂಥ ಕಿತ್ತೋಗಿರೋ ಒಬ್ಬ ವ್ಯಕ್ತಿ ರಿಲೀಸ್ ಮಾಡಿರುವಂಥ ಅಪ್ಲಿಕೇಶನ್ನು. ಸೊ ಅವ್ನು ಇಟ್ಕೊಂಡು ರುಬ್ತವ್ರೆ ಮೋಸ್ಟ್ಲಿ ಈಗ ಪೊಲೀಸ್ ಸ್ಟೇಷನಲ್ಲಿ. ಸೊ ಮಹಿಳೆಯರ ಫೋಟೋವನ್ನು ಆ ಒಂದು ಅಪ್ಲಿಕೇಶನ್ನಲ್ಲಿ ಹಾಕಿ ಮಿಸ್ಯೂಸ್ ಮಾಡ್ತಾ ಇದ್ದ ಅಂತ ಒಂದು ಕಾರಣಕ್ಕೆ, ನಿಮಗೆ ಗೊತ್ತಿರ್ಬೋದು ಒಂದು ನ್ಯೂಸ್, ಮತ್ತೆ ನಾನು ಹೇಳೋದಕ್ಕೆ ಹೋಗಲ್ಲ. ಸೊ ಯಾರೇ ಆಗಿರ್ಬೋದು ಆಯಿತಾ, ಅವನು ಅವ್ರಿಗೆ ಅವೇರ್ ಇಲ್ಲದೇ ಆ ಸೋಷಿಯಲ್ ಮೀಡಿಯಾದಲ್ಲೋ ಎಲ್ಲೋ ಗೂಗಲ್ನಲ್ಲೋ ಆ ಒಂದು ಫೋಟೋಸನ್ನು ತೊಗೊಂಬಿಟ್ಟು ಸಿಕ್ಕಂಗೆ ಬಾಯಿಗೆ ಬಂದಂಗೆ ಅವ್ನು ಅಪ್ಲಿಕೇಶನ್ಲ್ಲಿ ಹಾಕ್ಕೊಂಡಿದ್ದಾನೆ. ಇನ್ನೇನು ಬಿಡ್ತಾರಾ? ಸೊ ಮಾಡೋರೆ ಯಾರೇ ಆಗಿರ್ಬೋದು, ಅವ್ರದ್ದೇ ಫೋಟೋ, ಆ ಹುಡುಗಿ ಫೋಟೋ, ಈ ಹುಡುಗಿ ಫೋಟೋ ಅಂತಲ್ಲ, ಯಾರ್ದೇ ಆಗಿರ್ಬೋದು ಅದು. ಸೊ ಆ ರೀತಿ ಮಾಡುವಂಥದ್ದು ತಪ್ಪು, ಸರಿಯಾಗಿ ಆಗಬೇಕು ಅವನಿಗೆ ಶಿಕ್ಷೆ. ಸೊ ಗೊತ್ತಿದೆ ಅಂತ ಅನ್ಕೋತೀನಿ. ಇನ್ನೂ ಜಾಸ್ತಿ ಇಂಡಪ್ ತೊಗೋದಕ್ಕೆ ಹೋಗಲ್ಲ ಇದ್ರ ಬಗ್ಗೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು, ನೀವು ನಂಬಲ್ಲ ಆಯಿತಾ, ಆ್ಯಕ್ಚುಲಿ ಗೂಗಲ್ ಅವರು ರಿಪೋರ್ಟ್ನ ಪ್ರಕಾರ, ಎಷ್ಟು ನಿಜ ಅಂತ ಗೊತ್ತಿಲ್ಲ, ರಿಪೋರ್ಟ್ನ ಪ್ರಕಾರ ಗೂಗಲ್ನವರು ಆಪಲ್ ಅವರಿಗೆ ಈ ಒಂದು ಸರ್ಚ್ ಎಂಜಿನ್ ಏನಿದೆ ಅಲ್ವಾ, ಸರ್ಚಿಂಗ್ ಫೀಲ್ಡಿಗೆ ಬರಬಾರ್ದು, ಈ ಒಂದು ಸರ್ಚಿಂಗ್ ಬಿಸ್ನೆಸ್ಸಿಗೆ ಬರಬಾರ್ದು ಅಂದ್ಬಿಟ್ಟು ಗೂಗಲ್ನವರು ಆಪಲ್ಗೆ ದುಡ್ಡನ್ನು ಪೇ ಮಾಡ್ತಾರಂತೆ. ಇದು ಎಷ್ಟು ನಿಜ ಅಂತ ಗೊತ್ತಿಲ್ಲ, ಈ ಒಂದು ರಿಪೋರ್ಟ್ ಬಂದಿರುವಂಥದ್ದು. ಅಂದರೆ ನೋಡ್ಬೋದು, ಯಾಹೂ ಸರ್ಚ್ ಎಂಜಿನ್ನು, ಗೂಗಲ್ ಸರ್ಚ್ ಎಂಜಿನು. ಸೊ ಅದಕ್ಕೆ ಕಾಂಪಿಟೇಷನ್ಗೆ ಆಪಲ್ನವ್ರು ಬರಬಾರ್ದು ಅಂದ್ಬಿಟ್ಟು ಗೂಗಲ್ನವ್ರು ದುಡ್ಡು ಪೇ ಮಾಡ್ತಾರಂತೆ. ಮತ್ತು ಅದಷ್ಟೇ ಅಲ್ಲ, ಈ ಒಂದು ಸಫಾರಿಯಲ್ಲಿ ಅವರ ಡಿಫಾಲ್ಟ್ ಸರ್ಚ್ ಎಂಜಿನ್ ಆಗಿ ಗೂಗಲ್ ಇಡೋದಕ್ಕೆ ಗೂಗಲ್ನವರು ಆಪಲ್ ಅವ್ರಿಗೆ ಪೇ ಮಾಡ್ತಾರೆ. ಸೊ ಆ ರೀತಿಯಲ್ಲಿ ನಡೆಯುತ್ತೆ. ಸೊ ಹಿಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸ್ಯಾಮ್ಸಂಗ್ ಗ್ಯಾಲಕ್ಸಿ S21 FE ಹೆವಿ ನ್ಯೂಸ್ ಮಾಡ್ತಾ ಇರುವಂಥ ಫೋನ್. ಲಿಟ್ರಲಿ ಒಂದು ತಿಂಗಳಿಂದ ಇದ್ರ ಬಗ್ಗೆ ನ್ಯೂಸ್ ಬರ್ತಾನೆ ಇದೆ. ಫೈನಲಿ ನಾಳೆ ಈ ಒಂದು ಫೋನ್ ಲಾಂಚ್ ಆಗ್ತಾ ಇರುವಂಥದ್ದು. ಎಷ್ಟಕ್ಕೆ ಲಾಂಚ್ ಆಗಿದೆ ಅಂತ ಗೊತ್ತಿಲ್ಲ, ಒಳ್ಳೆ ಸ್ಪೆಸಿಫಿಕೇಷನ್ ತುಂಬ ಚೆನ್ನಾಗಿರುವಂಥದ್ದು. ನಾಳೆ ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ರಿಪೋರ್ಟ್ನ ಪ್ರಕಾರ ಸುಮಾರು ಒಂದು 52,000 ರೂಪಾಯಿಗೆ ಒಂದು ಫೋನ್ ಲಾಂಚ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾಳೆ ಪಕ್ಕ ಈ ಒಂದು ಫೋನ್ ಅನ್ಬಾಕ್ಸ್ ಮಾಡ್ತೀನಿ. ಸೊ ವೆಯ್ಟ್ ಮಾಡ್ತಾ ಇರಿ. ನಾನು ಕೂಡ ತುಂಬ ಎಕ್ಸೈಟ್ ಆಗಿದ್ದೀನಿ ಒಂದು ಫೋನ್ನ ಬಗ್ಗೆ. ಇನ್ನು ನಂತರ ಮುಂದಿನ ಟೆಕ್ ನ್ಯೂಸ್, OnePlus 9RT ಕೊನೆಗೂ ಲಾಂಚ್ ಆಗ್ತಾ ಇದೆ ಜನವರಿ 14ನೇ ತಾರೀಕು. ಮತ್ತು OnePlus Buds Z2 ಇದು ಕೂಡ ಲಾಂಚ್ ಆಗ್ತಿರುವಂಥದ್ದು. ನಂಗೆ ಗೊತ್ತಿಲ್ಲ ಅವ್ರು ನನಗೆ ಇದನ್ನು ಕಳಿಸ್ತಾರ ಹೆಂಗೆ ಅಂತ. ಒಟ್ಟಿಗೆ ಲಾಂಚ್ ಅಂತೂ ಆಗ್ತಾಯಿದೆ. ಕಳಿಸಿದ್ರೆ ಪಕ್ಕ ಅನ್ಬಾಕ್ಸ್ ಮಾಡ್ತೀನಿ. ಎಕ್ಸೈಟ್ ಆಗಿದ್ದೀನಿ, ಬಟ್ ಸ್ಟಿಲ್ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಸೊ ಇನ್ನು ಮುಂದಿನ ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಒಂದು ಫ್ಲೈಯಿಂಗ್ ಕಾರ್, AeroMobil ಅಂತ ಈ ಒಂದು ಕಂಪನಿ ಒಂದು ಫ್ಲೈಯಿಂಗ್ ಕಾರ್ನ ಅನ್ವೀಲ್ ಮಾಡಿರುವಂಥದ್ದು 2023ನೇ ಇಸ್ವಿಗೆ. ಇದು ಪಬ್ಲಿಕ್ಕಿಗೆ ಬರುತ್ತಂತೆ. ಸೊ ತೋರಿಸ್ತಾ ಇದ್ದೀನಿ ಒಂದು ವಿಡಿಯೋನ, ಈಗ ಅನ್ವೀಲ್ ಆಗಿದೆ. ಸೊ ಲಿಟ್ರಲಿ 3 ನಿಮಿಷದಲ್ಲಿ ಈ ಒಂದು ಕಾರು ಒಂದು ರೀತಿ ಫ್ಲೈಯಿಂಗ್ ಕಾರಾಗಿ ಕನ್ವರ್ಟ್ ಆಗುತ್ತಂತೆ. ಸೊ ಗಮನಿಸ್ತಾ ಇದ್ದೀರಾ, ಕ್ರೇಜಿ ಆಗಿದೆ. 1.3 ಇಂದ $1.6 ಮಿಲಿಯನ್, ಅಂದರೆ ಹತ್ತತ್ರ 10 ಕೋಟಿ ದುಡ್ಡಾಗುತ್ತಂತೆ ಈ ಒಂದು ಕಾರಿಗೆ. ಇನ್ನು ಕೊನೆಯದಾಗಿ, ನೀವೇನಾದರೂ ಸ್ಟಾಕ್ ಮಾರ್ಕೆಟಿಗೆ ಹೊಸಬರಾಗಿದ್ದರೆ ಈ ಒಂದು INDmoney ಅಪ್ಲಿಕೇಶನ್ ಮುಖಾಂತರ US ಸ್ಟಾಕ್ ಮಾರ್ಕೆಟ್ಗೆ ಒಂದ್ಸಲ ಇನ್ವೆಸ್ಟ್ ಮಾಡಿ ಟ್ರೈ ಮಾಡಿ ನೋಡಿ.
ಸೊ ಒಂದು ರೀತಿ ನಿಮಗೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಇರುವಂಥದ್ದು. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯಗಳು ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿದ ಬೆಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.